ಈ ವರ್ಷದ ರಥಸಪ್ತಮಿ ಯಾವಾಗ? ಶುಭ ಮುಹೂರ್ತ, ಪೂಜೆ ವಿಧಾನ ಮತ್ತು ಮಹತ್ವ ತಪ್ಪದೆ ತಿಳಿಯಿರಿ. 2024ರ ರಥಸಪ್ತಮಿ ಫೆಬ್ರವರಿ 16ರಂದು ಬಂದಿದೆ. ಈ ದಿನ ಸೂರ್ಯನ ಆಶೀರ್ವಾದ ತುಂಬಾ ಮುಖ್ಯ. ವಿಶೇಷ ಪೂಜೆ ಮಾಡಿದಾಗ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಬಲಗೊಳಿಸಬಹುದು. ಪೂಜೆ ವಿಧಾನ ಸೇರಿ ಅಗತ್ಯ ಮಾಹಿತಿ ಇಲ್ಲಿದೆ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ನಂತರ ಮಾಘ ಮಾಸದ ಶುದ್ಧ ಸಪ್ತಮಿಯಂದು ರಥಸಪ್ತಮಿ ಆಚರಿಸಲಾಗುತ್ತದೆ. 2024ರ ಫೆಬ್ರವರಿ 16ರಂದು ರಥಸಪ್ತಮಿ ಹಬ್ಬ ಬಂದಿದೆ. ಈ ದಿನದಿಂದ ಸೂರ್ಯನ ರಥ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣಿಸುತ್ತಾನೆ. ಸೂರ್ಯನು ಎಲ್ಲಾ 12 ರಾಶಿಗಳನ್ನು ಸುತ್ತಲೂ 1 ವರ್ಷ ತೆಗೆದುಕೊಳ್ಳುತ್ತಾನೆ. 1 ತಿಂಗಳು 1 ರಾಶಿಯಲ್ಲಿ ಸಂಚರಿಸುತ್ತಾನೆ. ಅದಿತಿ ಮತ್ತು ಕಶ್ಯಪ ದಂಪತಿಗೆ ಸೂರ್ಯ ಜನಿಸಿದ ದಿನವಾದ ಕಾರಣವಾಗಿ ಈ ದಿನ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ. ಇದನ್ನು ಸೂರ್ಯ ಜಯಂತಿ ಅಂತಲೂ ಕರೆಯುತ್ತಾರೆ. ರಥಸಪ್ತಮಿ ಅಥವಾ ಸೂರ್ಯ ಜಯಂತಿ ದಿನದಂದು ಪೂಜೆ ಮಾಡುವ ವಿಧಾನ. ರಥಸಪ್ತಮಿಯ ದಿನ ಬೆಳಗ್ಗೆ ಬೇಗ ಎದ್ದು ಪುಣ್ಯ ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಬೇಕು. ಇದನ್ನೇ ಅರ್ಘ್ಯಂ ಎನ್ನುತ್ತಾರೆ. ಪೂಜೆ ಮಾಡಲು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಸೂರ್ಯೋದಯಕ್ಕೆ ಅರ್ಪಿಸುವ ನೀರಿನಲ್ಲಿ ಎಳ್ಳು ಮತ್ತು ಎಕ್ಕದ ಎಲೆಯನ್ನು ಸೇರಿಸಬೇಕು. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸುವ ಮೂಲಕ ಅರ್ಘ್ಯವನ್ನು ಅರ್ಪಿಸಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಿದರೆ ಸೂರ್ಯದೇವರ ಆಶೀರ್ವಾದ ಸಿಗುತ್ತದೆ. ತಲೆಯ ಮೇಲೆ 7 ಎಕ್ಕದ ಗಿಡದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಿದರೆ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು ಹೋಗುತ್ತವೆ ಎಂಬ ನಂಬಿಕೆಯಿದೆ. ಎಕ್ಕದ ಎಲೆಗಳಿಗೆ ಅರ್ಕಪತ್ರ ಅಂತಲೂ ಕರೆಯುತ್ತಾರೆ. ಸೂರ್ಯನಿಗೆ ಅರ್ಕ ಎಂಬ ಹೆಸರು ಕೂಡ ಇದೆ. ಹಾಗಾಗಿಯೇ ಸೂರ್ಯನಿಗೆ ಎಕ್ಕದ ಗಿಡದ ಎಲೆಗಳೆಂದರೆ ಇಷ್ಟ. ದೇಶದ ಹಲವು ಪ್ರಮುಖ ದೇವಾಲಯಗಳಲ್ಲಿ ರಥಸಪ್ತಮಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ದರೆ ರಥಸಪ್ತಮಿಯ ದಿನದಂದು ಉಪವಾಸದ ಮೂಲಕ ಪೂಜೆ ಮಾಡಿದರೆ ಸೂರ್ಯನ ಕೃಪೆಗೆ ಪಾತ್ರರಾಗಬಹುದು. ರಥಸಪ್ತಮಿಯಂದು ಆದಿತ್ಯ ಹೃದಯ ಪಾರಾಯಣ ಮತ್ತು ಸೂರ್ಯಾಷ್ಟಕವನ್ನು ಓದುವುದರಿಂದ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿರುತ್ತದೆ ಎಂಬ ನಂಬಿಕೆಯಿದೆ. ಸೂರ್ಯನ ರಥ ವಿಶಿಷ್ಟವಾಗಿದೆ. ಸೂರ್ಯನು 7 ಕುದುರೆಗಳ ಮೇಲೆ ಸಂಚಾರ ಮಾಡುತ್ತಲೇ ಇರುತ್ತಾನೆ. ಸೂರ್ಯನ ರಥದ 7 ಕುದುರೆಗಳು 12 ಚಕ್ರಗಳು, 7 ವಾರಗಳು ಮತ್ತು 12 ರಾಶಿಗಳನ್ನು ಪ್ರತಿನಿಧಿಸುತ್ತಾನೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೂರ್ಯ ಸಂಚರಿಸುವ ಕುದುರೆಗಳ ಹೆಸರುಗಳು: 1 ಗಾಯತ್ರಿ, 2 ತ್ರಿಷ್ಣಭ, 3 ಅನುಷ್ಠಭ, 4 ಜಗತಿ, 5 ಪಂಕ್ತಿ, 6 ಬೃಹತಿ, 7 ಉಷ್ಣಿಹ. ಸೂರ್ಯನು ಮೇಷರಾಶಿಯಿಂದ ಮೀನರಾಶಿಗೆ ಪ್ರಯಾಣಿಸಲು 1 ವರ್ಷ ಬೇಕಾಗುತ್ತದೆ. ಪ್ರತಿ ತಿಂಗಳು ಪ್ರತಿ ಚಿಹ್ನೆಯಲ್ಲಿ ಚಲಿಸುತ್ತದೆ. ಸೂರ್ಯನನ್ನು ದ್ವಾದಶ ಆದಿತ್ಯ ಎಂದು ಕರೆಯುತ್ತಾರೆ. ಭಗವಾನ್ ಸೂರ್ಯನನ್ನು ತಿಂಗಳಿಗೆ ಅನುಗುಣವಾಗಿ 12 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಒಬ್ಬನೇ ಸೂರ್ಯ ಆದರೆ 1 ತಿಂಗಳಿಗೆ ಅನುಗುಣವಾಗಿ 12 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಒಂದೇ ತಿಂಗಳಲ್ಲಿ ಸೂರ್ಯನ ತೀವ್ರತೆಯಿಂದ 12 ಹೆಸರುಗಳು ಬಂದಿವೆ. ಸೂರ್ಯನ 12 ರೂಪಗಳು: ಚೈತ್ರ ಮಾಸ ಧಾತು, ವೈಶಾಖ ಆರ್ಯ, ಜ್ಯೇಷ್ಠ ಸ್ನೇಹಿತ, ಆಷಾಢ ವರುಣ, ಶ್ರಾವಣ ಇಂದ್ರ, ಭಾದ್ರಪದಂ ವಿವಸ್ವಂತ, ಅಶ್ವಯುಜಂ ತ್ವಷ್ಟ, ಕಾರ್ತಿಕ ವಿಷ್ಣು, ಮಾರ್ಗಶಿರ ಅಂಶುಪಂತ, ಪುಷ್ಯ ಭಗವಂತ, ಮಾಘ ಪುಷು, ಪಾಲ್ಗುಣ ಪರ್ಜನ್ಯ,
ರಥಸಪ್ತಮಿ ದಿನ ಕೆಲವು ಕಾರ್ಯಗಳನ್ನು ಮಾಡುವುದರಿಂದ ಸೂರ್ಯಪ್ರಾಶನ ಬಲಗೊಳ್ಳುತ್ತದೆ. ಆ ದಿನ ಅಪ್ಪಿತಪ್ಪಿಯೂ ಉಪ್ಪನ್ನು ತಿನ್ನಬೇಡಿ. ಅಲ್ಲದೆ ಉಪ್ಪನ್ನು ದಾನ ಮಾಡುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ನದಿಯಲ್ಲಿ ಎಣ್ಣೆಯಿಂದ ದೀಪ ಹಚ್ಚುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಬೆಲ್ಲದಿಂದ ಮಾಡಿದ ಪರಮಾನ್ನವನ್ನು ಸೂರ್ಯನಿಗೆ ಅರ್ಪಿಸಿದರೆ ಒಳ್ಳೆಯದು. ಬೇಳೆ, ಬೆಲ್ಲ, ರಾಗಿ, ಗೋಧಿ, ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ದಾನ ಮಾಡಿದರೆ ಸೂರ್ಯನ ಕೃಪೆಗೆ ಪಾತ್ರರಾಗುತ್ತೀರಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.